ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಿರಿಯ ಪ್ರತಿನಿಧಿ ಮಾರುತೇಶ್, ಇನ್ನೇನು ಸರ್ಕಾರ ರಚನೆಯಾಗಿ ಎಲ್ಲವೂ ಸ್ಮೂತ್ ಆಗಿ ಹೋಗ್ತಾ ಇದೆ, ಖಾತೆ ಹಂಚಿಕೆನೂ ಆಗೋಯ್ತು, ಯಾವ್ಯಾವ ಖಾತೆ ಅನ್ನೋದು ಫಿಕ್ಸ್ ಆಗೋಯ್ತು ಅನ್ನೋ ಜೋಶ್ನಲ್ಲಿ ಕಾಂಗ್ರೆಸ್ ಇರ್ತಾ ಇದ್ದಾಗೆ ಹಿರಿಯ ಸಚಿವರು ಒಬ್ಬರ ಹಿಂದೆ ಒಬ್ಬರು ಅಸಮಾಧಾನ ತೋಡ್ಕೊಂಡ್ರು. ಆದರೆ ಇಬ್ಬರು ಸಚಿವರ ಅಸಮಾಧಾನವಂತೂ ತಣ್ಣಗಾಗಿದೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಮಣಿಯೋ ಯಾವ ಸಾಧ್ಯತೆನೂ ಇಲ್ಲ. ನನಗನ್ನಿಸ್ತಾ ಇರೋದು ಇವಾಗ ಯಾರಿಗೋ ಡೆಡ್ ಲೈನ್ ಕೊಟ್ಟಿರಬೇಕು. ಇದರ್ ರಾಮಲಿಂಗಾರೆಡ್ಡಿ ಅವರು ಸುರ್ಜೇವಾಲಾ ಅವ್ರಿಗೆ ಹೇಳಿರಬೇಕು, ಇಲ್ಲ ಸುರ್ಜೇವಾಲಾ ಅವರು ಯೋಚನೆ ಮಾಡಿ ಡಿಸೈಡ್ ಮಾಡಿ ಅಂತ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳಿರಬೇಕು. ಏನಾಗಿದೆ ಅಲ್ಲಿ? ಭಾವನಾ, ಒಂದಂತೂ ಸ್ಪಷ್ಟ, ರಾಮಲಿಂಗಾರೆಡ್ಡಿಯವರ ಜೊತೆಗೆ ಸುರ್ಜೇವಾಲಾ ನಡೆಸಿದಂಥ ಸಭೆಯಲ್ಲಿ ಒಮ್ಮತದ ನಿರ್ಧಾರ ಆಗಿಲ್ಲ ಅನ್ನೋದು ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಆ ರೀತಿ ಏನಾದರೂ ಒಮ್ಮತದ ನಿರ್ಧಾರ ಆಗಿ ರಾಮಲಿಂಗಾರೆಡ್ಡಿಯವರು ರಾಜೀನಾಮೆಯನ್ನು ವಾಪಸ್ ಪಡೆಯುವಂಥ ತೀರ್ಮಾನವೇ ಅಲ್ಲೇ ಸುರ್ಜೇವಾಲಾಗೆ ತಿಳಿಸಿದ್ದಿದ್ರೆ ನೇರವಾಗಿ ಸುರ್ಜೇವಾಲಾ ಅವರ ಜೊತೆಗೆ ಬಂದು KPCCಯಲ್ಲಿ ರಾಮಲಿಂಗಾರೆಡ್ಡಿಯವರು ಸುರ್ಜೇವಾಲಾ ಪಕ್ಕದಲ್ಲಿ ನಿಂತ್ಕೊಂಡು ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಅವರು ಕೂಡ ಸಾಕ್ಷಿ ಆಗ್ತಾಯಿದ್ರು. ಆ ಬೆಳವಣಿಗೆಗಳು ಯಾವುದೂ ಇಲ್ಲಿ ನಡೆದಿಲ್ಲ. ಇದರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಏನಾದರೂ ಮಾಧ್ಯಮಗಳ ಮುಂದೆ ಬಂದು ಸ್ಪಷ್ಟನೆ ಕೊಟ್ಟಿದ್ದಾರಾ, ವಾಪಸ್ ಪಡೆದಿದ್ದೀನಿ ರಾಜೀನಾಮೆ ಅಂತಲೇ ಹೇಳಿದ್ದಾರಾ ಅಂತ ಹೇಳಿದರೆ ಅದು ಕೂಡ ಆಗಿಲ್ಲ. ಇನ್ನೂ ಒಂದು ಕಡೆ ಯಾಕೆ ಸುರ್ಜೇವಾಲಾ ಅವರ ಈ ಹೇಳಿಕೆ ಅಂದರೆ ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದಾರೆ, ಅವರು ಕ್ಯಾಬಿನೆಟ್ನಲ್ಲಿ ಮುಂದುವರಿತಾರೆ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಇದು ಇನ್ನಷ್ಟು ಗೊಂದಲಕ್ಕೆ ಕಾರಣ ಯಾಕೆ ಆಗ್ತಾ ಇದೆ ಅಂತ ಹೇಳಿದರೆ, ಅವರು ಆರಂಭದಲ್ಲೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ನಾನು ಇವತ್ತು ಯಾವುದೇ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ. ಅಂದರೆ ಅವರು ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದಾರೆ ಅನ್ನುವಂಥದ್ದಷ್ಟೇ ಕ್ಲಿಯರಾಗಿ ಹೇಳಿದರು. ಅವರಿಗೆ ಅದೇ ಖಾತೆಯಲ್ಲೇ ಮುಂದುವರಿಸ್ತಾ ಇದ್ದೀವಾ ಅಥವಾ ಬೇರೆ ಖಾತೆ ಕೊಟ್ಟಿದ್ದೀವಾ ಅಥವಾ ಹೆಚ್ಚುವರಿ ಖಾತೆಯನ್ನು ಕೊಡ್ತೀವಾ, ಇದರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ಕೂಡ ಸುರ್ಜೇವಾಲಾ ನೀಡಲಿಲ್ಲ. ಜೊತೆಗೆ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಯನ್ನು ನಾನು ತೆಗೆದುಕೊಳ್ಳೋದಿಲ್ಲ ಅಂತ ಮೊದಲೇ ಹೇಳಿದರ ಅರ್ಥ ಇದು ಗೊಂದಲಗಳು ಮುಂದುವರೆದಿದ್ದಾವೆ ಮತ್ತು ನಮ್ಮ ಪ್ರಶ್ನೆಗಳಿಗೆ ಅವರ ಬಳಿ ಉತ್ತರ ಇಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಹೀಗಾಗಿ ಒಂದು ರೀತಿ ಗೊಂದಲ ಗೂಡಾಗಿರುವಂಥ ಖಾತೆ ಹಂಚಿಕೆಯ ಬಿಕ್ಕಟ್ಟಿಗೆ ಇನ್ನಷ್ಟು ಗೊಂದಲ ಸೃಷ್ಟಿಯಾಯಿತು ಸುರ್ಜೇವಾಲಾ ಅವರ ಹೇಳಿಕೆಯ ಮೂಲಕ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ಕ್ಲಿಯರ್ ಆಗಿ ಹೇಳುವ ತನಕ ಇದು ಬಗೆಹರಿದಿದೆಯೋ ಬಗೆಹರಿದಿಲ್ವೋ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡೋದು ಕಷ್ಟ ಆಗುತ್ತೆ. ಈಗಾಗಿರುವಂಥ ಬೆಳವಣಿಗೆಯನ್ನು ನೋಡಿದಾಗ ಇದು ಬಗೆಹರಿದಿಲ್ಲ ಅನ್ನುವ ರೀತಿಯಲ್ಲೇ ಬೆಳವಣಿಗೆಗಳು ಕಾಣಿಸ್ತಾ ಇದ್ದಾವೆ. ಒಂದು ಕಡೆ ರಾಮಲಿಂಗಾರೆಡ್ಡಿ ಕೂಡ ಮಾತಾಡಿಲ್ಲ, ಇವರು ಕೂಡ ಕ್ಲಿಯರ್ ಆಗಿ ಹೇಳಲಿಲ್ಲ ವಾಪಸ್ ಪಡೆದಿದ್ದಾರೆ ಅನ್ನೋದಾದರೆ ಅದೇ ಖಾತೆಯಲ್ಲಿ ಮುಂದುವರಿಸ್ತೀವಿ ಅಂತಲೂ ಹೇಳಲಿಲ್ಲ, ಹೆಚ್ಚುವರಿ ಖಾತೆ ಕೊಡ್ತೀವಿ ಅಂತಲೂ ಹೇಳಲಿಲ್ಲ. ಹೀಗಾಗಿ ಈ ಗೊಂದಲಗಳು ಹಾಗೆ ಮುಂದುವರೆದಿದ್ದಾವೆ ಅನ್ನೋದು ಸ್ಪಷ್ಟ. ಆದರೆ ಒಬ್ಬ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಬಂದು ಈ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ವಾಪಸ್ ಪಡ್ಕೊಂಡಿದ್ದಾರೆ, ಅವರು ಕ್ಯಾಬಿನೆಟ್ನಲ್ಲಿ ಮುಂದುವರಿತಾರೆ ಅಂತ ಹೇಳುವಾಗ ಒಂದೋ ರಾಮಲಿಂಗಾರೆಡ್ಡಿ ಅವರಿಗೆ ಆಫರ್ ಮಾಡಿದ್ದಾರೆ ಹೆಚ್ಚುವರಿ ಖಾತೆಯನ್ನು ಇಂತಿಂಥದ್ದು ಕೊಡ್ತೀವಿ, ನೀವು ತೀರ್ಮಾನ ಕೈಗೊಳ್ಳಿ ಅಂತ, ಅಥವಾ ನಾವು ಅನೌನ್ಸ್ ಮಾಡ್ತೀವಿ, ಆ ಅನೌನ್ಸ್ಮೆಂಟ್ನ ತಕ್ಕನಾಗಿ ನೀವು ನಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರ್ಬೋದು. ಹಾಗಾಗಿ ಇದು ಎಲ್ಲದರ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂದರೆ ರಾಮಲಿಂಗಾರೆಡ್ಡಿ ಅವರೇ ಬಹಿರಂಗವಾಗಿ ಬಂದು ಮಾತನಾಡಬೇಕು ಭಾವನೆ. ಯಾಕೆಂದರೆ ಬಹಿರಂಗವಾಗಿ ಅವರು ರಾಜೀನಾಮೆ ಪತ್ರವನ್ನು ಮಾಧ್ಯಮದ ಮುಂದೆ ಹೇಳಿ ಪ್ರಸ್ತಾಪಿಸಿ ಕ್ಯಾಮ್ರಾಗಳಿಗೆ ತೋರಿಸಿ ರಾಜೀನಾಮೆ ಪತ್ರವನ್ನು ಕಳಿಸ್ಕೊಟ್ಟಿದ್ರು. ಈಗ ಅದನ್ನು ವಾಪಸ್ ಪಡೆದಿದ್ದೀನೋ ಇಲ್ವೋ ಅನ್ನೋದನ್ನು ಮಾಧ್ಯಮಗಳ ಮುಂದೆಯೇ ಬಂದು ಕ್ಲಿಯರ್ ಆಗಿ ರಾಮಲಿಂಗಾರೆಡ್ಡಿ ಅವರು ಹೇಳಬೇಕು. ಅಲ್ಲಿಯ ತನಕ ಈ ಗೊಂದಲಗಳು ನಿಶ್ಚಿತವಾಗಿಯೂ ಮುಂದುವರಿತಾವೆ. ಜೊತೆಗೆ ಹೆಚ್ಚುವರಿ ಖಾತೆ ಅಂತ ಬಂದಾಗ ನಮಗೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಅವರಿಗೆ ಸಹಕಾರ ಮತ್ತು ಮುಜರಾಯಿ ಈ ಖಾತೆಗಳನ್ನು ನಾವು ಕೊಡ್ತೀವಿ, ನೀವು ಅದನ್ನು ಒಪ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ ಅಂತ. ಯಾಕೆಂದರೆ ನಿನ್ನೆ CM DK ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿ 2.5 ತಾಸು ಸಭೆ ನಡೆಸಿದ್ರು. ಆಗಲೂ ಕೂಡ ಹೆಚ್ಚುವರಿ ಖಾತೆಯನ್ನು ಕೊಡುವ ತೀರ್ಮಾನಗಳನ್ನು ಮತ್ತು ಅಭಿಪ್ರಾಯವನ್ನು ಹೇಳಿದರು. ಆಗಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಒಪ್ಕೊಂಡಿಲ್ಲ. ಒಂದು ವೇಳೆ ಅವರ ಖಾತೆ ಬದಲಾವಣೆಗೆ ಒಪ್ಕೊಳ್ಳೋದೇ ಆಗಿದ್ದಿದ್ರೆ ರಾತ್ರಿ CM ಹೋಗಿ ಭೇಟಿಯಾದಂಥ ಸಂದರ್ಭದಲ್ಲೇ ನಾನು ಒಪ್ಕೊಳ್ತೀನಿ ಅನ್ನುವಂಥ ತೀರ್ಮಾನವನ್ನು ಹೇಳಿಬಿಡ್ಬೋದಾಗಿತ್ತು. ಆ ತೀರ್ಮಾನವನ್ನು ಕೂಡ ಆಗಲಿಲ್ಲ. ಅವರು ಪಟ್ಟು ಹಿಡಿದಿರೋದು ಮತ್ತು ರಾಜೀನಾಮೆ ನೀಡಿರುವಂಥ ಉದ್ದೇಶ ಏನು, ಬೆಂಗಳೂರು ಅಭಿವೃದ್ಧಿ ಖಾತೆ ನನಗೆ ಕೊಡಬೇಕು ಅನ್ನುವಂಥ ಒಂದೇ ಕಾರಣಕ್ಕಾಗಿ. ಆದರೆ ಅದು ಕ್ಲಿಯರ್ ಆಗಿ ಅವರಿಗೆ ಸಿಕ್ಕಿದೆಯಾ ಸಿಕ್ಕಿಲ್ವಾ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಬೆಳಗ್ಗೆ 2 ಸಭೆಗಳು ನಡೆದಿವೆ. ಒಂದು ಕೃಷ್ಣ ಬೈರೇಗೌಡರ ಜೊತೆನೂ ಒಂದು ಸಭೆ ಆಯ್ತು, ಸುರ್ಜೇವಾಲಾ ಅವರದ್ದು ಅಂತಿದೆ. ಇಬ್ಬರನ್ನೂ ಕೂರಿಸಿ ಮಾತಾಡಿದ್ದಾರೆ ಅಂತಿದ್ದಾರೆ. ಕೃಷ್ಣ ಬೈರೇಗೌಡರು ಏನು ಹೇಳ್ತಾ ಇದ್ದಾರೆ? ಅಲ್ಲ, ಈಗ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಹಂಚಿಕೆ ಮಾಡಲಾಗಿದೆ. ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಆ ಖಾತೆಯನ್ನು ಕೊಡಬೇಕು ಅಂತ ಹೇಳಿದರೆ ಒಂದು ಕಡೆ ಕೃಷ್ಣ ಬೈರೇಗೌಡರವರನ್ನು ಕೂಡ ಕನ್ವಿನ್ಸ್ ಮಾಡಬೇಕು ಮತ್ತು ಅವ್ರನ್ನ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಆ ಮನವೊಲಿಸುವಂಥ ಪ್ರಯತ್ನದ ಭಾಗವಾಗಿಯೋ ಅಥವಾ ಈ ಖಾತೆಯನ್ನು ನಿಮ್ಮಿಂದ ವಾಪಸ್ ಪಡೆದ್ರೆ ಆಗಬಹುದಾದಂಥ ಸಮಸ್ಯೆಗಳೋ ಅಥವಾ ನಿಮ್ಮಿಂದ ಏನಾದರೂ ಅಬ್ಜೆಕ್ಷನ್ಸ್ ಇದೆಯಾ ಅನ್ನುವ ಕಾರಣಕ್ಕಾಗಿಯೋ ಏನೋ ಕೇಳಿರ್ಬೋದು.
ಹೀಗಾಗಿ ಕೃಷ್ಣ ಬೈರೇಗೌಡರನ್ನ ಕರೆಸಿದಂಥ ಉದ್ದೇಶ ಕೂಡ ಅದೇ. ಯಾಕಂದರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಈಗಾಗಲೇ ಅವರಿಗೆ ಅಲಾಟ್ ಮಾಡಲಾಗಿದೆ. ಅಥವಾ ಕೃಷ್ಣ ಬೈರೇಗೌಡರಿಂದ ಖಾತೆಯನ್ನು ಪಡೆಯೋದೇ ಆದರೆ ವಾಪಸ್ಸು ಅವರಿಗೇನು ಕೊಡ್ತೀವಿ ಅನ್ನೋದನ್ನು ಕೂಡ ಕ್ಲಿಯರಾಗಿ ಹೇಳಬೇಕಾಗುತ್ತೆ. ಅವರು ಕಂದಾಯ ಸಚಿವರಾಗಿ ಮುಂದುವರೆದಿದ್ರು, ಕಂದಾಯನೇ ವಾಪಸ್ ಕೊಡ್ತೀವಿ ಅನ್ನೋದಾದರೆ ಅದೀಗ ಪರಮೇಶ್ವರ್ ಅವರಿಗೆ ಹಂಚಿಕೆ ಆಗಿದೆ, ಅವರಿಂದ ತೆಗೆದು ಕೃಷ್ಣ ಬೈರೇಗೌಡರು ಕೊಡಬೇಕು. ಅದಕ್ಕೆ ಪರಮೇಶ್ವರ್ ಸಹಮತ ವ್ಯಕ್ತಪಡಿಸ್ತಾರಾ? ಪರಮೇಶ್ವರ್ ಅವರಿಗೆ ಪರ್ಯಾಯವಾಗಿ ಕಂದಾಯ ಬಿಟ್ಕೊಟ್ರೆ ಇನ್ಯಾವ ಖಾತೆಯನ್ನು ಕೊಡಲಿಕ್ಕೆ ಅವಕಾಶಗಳಿದ್ದಾವೆ? ಸೊ ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆಗಳು ಬಹುಶಃ ನಡೆದಿದೆ ಅಂತ ಕಾಣಿಸ್ತಾ ಇದೆ. ಏನೇನು ಚರ್ಚೆಗಳು ನಡೆದ್ರೂ ಕೂಡ ಕ್ಲಿಯರ್ ಆಗಿ ಯಾರೂ ಅಧಿಕೃತವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಈ ಗೊಂದಲಗಳು ಮುಂದುವರೆದಿದ್ದಾವೆ ಅನ್ನೋದು ಅಷ್ಟೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಹೈಕಮಾಂಡ್ ಅನ್ಕೋತಾ ಇದ್ರು, ನಾವು ಸಿದ್ದರಾಮಯ್ಯನವರ ಪದತ್ಯಾಗದ ಬಳಿಕ ಹೈಕಮಾಂಡ್ ಒಂದು ಸುಪ್ರೀಂ ಲೆವೆಲ್ನಲ್ಲಿ ಇದ್ದೀವಿ, ನಾವು ಹೈಕಮಾಂಡ್ ಏನು ಹೇಳ್ತೀವಿ ಅದನ್ನು ರಾಜ್ಯ ನಾಯಕರು ಒಂದು ರೀತಿ ಹೇಗೆ ಅಂದರೆ ಡಿಕ್ಟೇಟ್ ಮಾಡೋ ರೀತಿ ಹೈಕಮಾಂಡ್ನ ನಡವಳಿಕೆ ಕಾಣ್ತಾ ಇತ್ತು. ಯಾಕಂದರೆ CM ಕೂಡ ಅಸಹಾಯಕರಾಗಿದ್ದಾರೆ. ಈ ವಿಚಾರದಲ್ಲಿ ಖಾತೆ ಹಂಚಿಕೆ ವಿಚಾರದಲ್ಲಿ ನನ್ನದೇನು ಪಾತ್ರ ಇಲ್ಲ ಅಂತೇಳಿ ರಾಮಲಿಂಗಾರೆಡ್ಡಿ ಅವರಿಗೆ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಯಾರು ಸಚಿವರಾಗಬೇಕು ಮೊದಲ ಟರ್ಮ್ನಲ್ಲಿ, ಯಾರಿಗೆ ಯಾವ ಖಾತೆ ಅನ್ನೋದನ್ನು ಹೈಕಮಾಂಡ್ ತೀರ್ಮಾನ ಮಾಡಿದೆ. ಹೈಕಮಾಂಡ್ ತೀರ್ಮಾನ ಮಾಡಿರೋದ್ರಿಂದ ನಾನು ಬದಲಾಯಿಸೋಕ್ಕಾಗಲ್ಲ ಅಂತಲೇ ರಾಮಲಿಂಗಾರೆಡ್ಡಿ ಅವರಿಗೆ DK ಶಿವಕುಮಾರ್ ಅವರು ಹೇಳಿದರು. ಆ ಕಾರಣಕ್ಕಾಗಿ ನಾನು ಹೈಕಮಾಂಡ್ ಜೊತೆಗೆ ಮಾತಾಡಿ ತೀರ್ಮಾನವನ್ನು ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ರಾತ್ರಿ ಕೊಟ್ಟಿದ್ರು. ಅವರ ಕೈಯಲ್ಲೇ ಇದ್ದಿದ್ದರೆ ಈಗ ಹೌದು ನಾನು ಬದಲಾವಣೆ ಮಾಡ್ತೀನಿ ಇದನ್ನು ತಗೊಳ್ಳಿ ಅಂತ ಹೇಳ್ತಿದ್ರು. ಅಥವಾ ಖಾತೆ ಹಂಚಿಕೆ ಮಾಡುವಂಥ ಅಧಿಕಾರ DK ಶಿವಕುಮಾರ್ ಅವರಿಗೆ ಇದ್ದಿದ್ರೆ ಅವರಿಗೆ ಅರಿವಿತ್ತು 2023ರಲ್ಲಿ ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಮಾತು ಕೊಟ್ಟಿದ್ದೆ, ಅದರ ಪ್ರಕಾರ ನಡ್ಕೊಳ್ತೀನಿ ಅಂತೇಳಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಅಲಾಟ್ ಮಾಡೋದಕ್ಕೂ ಕೂಡ ಅಧಿಕಾರ ಇತ್ತು. ಆದರೆ ಇದೆಲ್ಲವನ್ನು ನಿಯಂತ್ರಣ ಮತ್ತು ನಿಭಾಯಿಸ್ತಾ ಇರೋದು ಹೈಕಮಾಂಡ್. ನಾವೇನು ನಿರ್ಧಾರವನ್ನು ತೆಗೆದುಕೊಳ್ತೀವಿ ನೀವು ಅದನ್ನು ಫಾಲೋ ಮಾಡಿ ಅನ್ನುವ ರೀತಿಯಲ್ಲಿ ಈ ಬೆಳವಣಿಗೆಗಳಲ್ಲಿ ಹೈಕಮಾಂಡ್ದು ಪಾತ್ರ ಇದೆ. ಹಾಗಾಗಿನೇ ಹೈಕಮಾಂಡ್ ನಾಯಕರಿಗೆ ಒಂದು ರೀತಿ ಶಾಕ್ ಕೊಡುವಂಥ ಅಥವಾ ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಬಹಿರಂಗವಾಗಿ ರಾಜೀನಾಮೆ ಘೋಷಣೆ ಮಾಡಿ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ರು. ಈಗ ಹೈಕಮಾಂಡ್ ನಾಯಕರಿಗೆ ಒಂದು ರೀತಿ ಇರುಸು ಮುರುಸಾಗಿದೆ. ಒಂದು ವೇಳೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ವಾಪಸ್ ಕೊಟ್ಟರೆ ಅಂದರೆ ಹೈಕಮಾಂಡ್ ಮೇಲೆ ಇಲ್ಲಿಯ ತನಕ ಇದ್ದಂತಹ ಒಂದು ಅಭಿಪ್ರಾಯ ಏನಿತ್ತೆ ಅದು ಬದಲಾಗುತ್ತೆ. ಯಾಕೆಂದರೆ ಹೈಕಮಾಂಡ್ ತೆಗೆದುಕೊಂಡಂಥ ತೀರ್ಮಾನದ ವಿರುದ್ಧ ರಾಮಲಿಂಗಾರೆಡ್ಡಿ ಅವರು ಸಿಡಿದು ನಿಂತರು. ಆಗ ಹೈಕಮಾಂಡ್ ಕನ್ವಿನ್ಸ್ ಆಗಿ ಹೈಕಮಾಂಡ್ ರಾಮಲಿಂಗಾರೆಡ್ಡಿ ಅವರ ಹಠಕ್ಕೆ ಮಣಿತು ಅನ್ನುವ ರೀತಿ ಸಂದೇಶ ರವಾನೆ ಆಗುತ್ತೆ. ನಾಳೆ ಇದನ್ನು ಬೇರೆ ಬೇರೆ ಸೀನಿಯರ್ಸ್ಗಳು ಮಾಡಲಿಕ್ಕೆ ಶುರು ಮಾಡಿದರೆ ಇನ್ನಷ್ಟು ಗೊಂದಲಗಳಾಗುತ್ತೆ ಅನ್ನುವಂತಹ ಕಾರಣವೂ ಕೂಡ ಇದೆ. ಹಾಗಾಗಿ ಹೈಕಮಾಂಡ್ ಈ ವಿಚಾರದಲ್ಲಿ ಅಂದರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡುವ ವಿಚಾರದಲ್ಲಿ ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರೋದು ಅದು ಕೂಡ ಒಂದು. ಅಂದರೆ ಹೈಕಮಾಂಡ್ ನಾವು ತೀರ್ಮಾನ ತೆಗೆದುಕೊಂಡ ಮೇಲೆ ಎಲ್ಲರೂ ಒಪ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿ ಭಾವನಾ ಅಲ್ಲ. ಈಗ ಒಂದು ಫಾರ್ಮ್ಯುಲಾ ಆದ್ರೂ ಬೇಕಲ್ಲ. ಈಗ ಕೃಷ್ಣ ಬೈರೇಗೌಡರನ್ನ ಕೂರಿಸಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಖಾತೆ ಬದಲಾವಣೆ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಿದೆ, ಅಂದ್ರೆ ಅದಲು ಬದಲಿನ ಬಗ್ಗೆ ಚರ್ಚೆ ಆಗ್ತಿದೆ ಅನ್ನೋದಂತೂ ಸ್ಪಷ್ಟ ಆಗತ್ತೆ. ಒಂದು ವೇಳೆ ಬೆಂಗಳೂರು ಅಭಿವೃದ್ಧಿ ಖಾತೆ ನಿಮಗೆ ಬದಲಾಯಿಸಿದ್ರೆ ಹೇಗೆ ಅಂತ ಕೃಷ್ಣ ಬೈರೇಗೌಡರನ್ನ ಕೇಳಿದ್ದಾರೆ. ಓಕೆ, ಇವಾಗ ಅವ್ರು ಕೇಳಿದ್ದನ್ನ ಕೊಟ್ಬಿಟ್ರೆ ಅದು ಬೇರೆ ರೀತಿ ಸಂದೇಶ ಹೋಗುತ್ತೆ ಅನ್ನೋದನ್ನೇ ಹೈಕಮಾಂಡ್ ಗಮನದಲ್ಲಿ ಇಟ್ಕೊಂಡ್ರು ಕೂಡ ರಾಮಲಿಂಗಾರೆಡ್ಡಿ ಅವರನ್ನ ತಣ್ಣಗು ಮಾಡೋದಕ್ಕೆ ಯಾವುದೋ ಒಂದು ಸೂತ್ರ ಬೇಕಲ್ಲ. ಅವ್ರು ಕೇಳ್ತಾ ಇರೋದೇನು, DK ಶಿವಕುಮಾರ್ ನನಗೆ ಪ್ರಾಮಿಸ್ ಮಾಡಿದ್ರು ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ. ಈಗ ಅವ್ರು ಏನ್ ಪ್ರಾಮಿಸ್ ಮಾಡಿದ್ದಾರೆ ಅದನ್ನು ಉಳಿಸ್ಕೊಳ್ಳಿ ಅಂತಷ್ಟೇ ಕೇಳ್ತಾ ಇದ್ದಾರೆ. ವಾಟ್ ಇಸ್ ದ ಫಾರ್ಮುಲಾ? ಭಾವನೆಗೆ ಹೈಕಮಾಂಡ್ನ ಮನಸ್ಸಿನಲ್ಲಿ ಇರೋದು ಅಥವಾ ಸುರ್ಜೇವಾಲಾ ಅವರ ಮನಸ್ಸಿನಲ್ಲಿ ಇರತಕ್ಕಂಥದ್ದು ಎರಡೇ ಫಾರ್ಮುಲಾ. ಒಂದು, ಈ ರಾಜೀನಾಮೆಯನ್ನು ಅಂಗೀಕರಿಸಬೇಕು. ಇನ್ನೊಂದು, ರಾಮಲಿಂಗಾರೆಡ್ಡಿಯವರ ಬೇಡಿಕೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನೀಡುವಂಥದ್ದು. ಅಥವಾ ಇನ್ನೊಂದು ಸೂತ್ರ ಕೂಡ ಇದೆ, ಆದರೆ ಅದಕ್ಕೆ ಹೈಕಮಾಂಡ್ ಅಂದರೆ ಆ ಸೂತ್ರಕ್ಕೆ ರಾಮಲಿಂಗಾರೆಡ್ಡಿಯವರು ಒಪ್ಪಬೇಕು. ಒಂದು ಸೂತ್ರ ಏನು, ಹೆಚ್ಚುವರಿ ಖಾತೆಗಳನ್ನು ಕೊಡೋದು. ಅದಕ್ಕೆ ರಾಮಲಿಂಗಾರೆಡ್ಡಿ ಸಹಮತ ವ್ಯಕ್ತಪಡಿಸಿದರೆ ಈ ಖಾತೆ ಎಲ್ಲ ಮುಗಿದೋಗುತ್ತೆ. ಇನ್ನೊಂದು, ರಾಮಲಿಂಗಾರೆಡ್ಡಿ ಅವರು ಕೇಳಿದಂಥ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಟ್ಟರೆ ಆಗಲೂ ಕೂಡ ವಿಷಯ ಸಾರ್ಟ್ಔಟ್ ಆಗುತ್ತೆ. ಅಥವಾ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ರೆ ಅಲ್ಲಿಗೆ ಈ ಸಮಸ್ಯೆ ಬಗೆಹರಿಯುತ್ತೆ. ಈ ಮೂರು ಆಯ್ಕೆಗಳಲ್ಲಿ ಹೈಕಮಾಂಡ್ನ ಮೊದಲ ಆಯ್ಕೆ ಇರೋದು ರಾಮಲಿಂಗಾರೆಡ್ಡಿ ಅವರನ್ನ ಕನ್ವಿನ್ಸ್ ಮಾಡೋದು. ಯಾಕೆಂದರೆ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನು ಬಿಟ್ಟು ರಾಜಕಾರಣ ಮಾಡೋದು ಕಾಂಗ್ರೆಸ್ಗೆ ಅಷ್ಟು ಸುಲಭದ ವಿಚಾರ ಅಲ್ಲ ಅನ್ನೋದು ಅವರಿಗೂ ಕೂಡ ಅರಿವಿದೆ. ಯಾಕೆಂದರೆ ಕಾಂಗ್ರೆಸ್ ಏನು ಇಲ್ಲದೇ ಇರುವಂಥ ಸಂದರ್ಭದಿಂದಲೂ ಕೂಡ ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಿದಂಥವರು ಮತ್ತು ಬೆಂಗಳೂರಿನ ಇಂಚಿಂಚು ಮಾಹಿತಿಯನ್ನು ರಾಮಲಿಂಗಾರೆಡ್ಡಿ ಬಲ್ಲವರು. ಇಲ್ಲಿನ ಕಸದ ಮಾಫಿಯಾಯಿಂದ ಹಿಡಿದು ಕಾಂಟ್ರಾಕ್ಟರ್ ಮಾಫಿಯಾ ತನಕ ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಎಲ್ಲವೂ ಅರಿವಿದೆ ಮತ್ತು ಅದನ್ನು ನಿಯಂತ್ರಿಸುವಂತಹ ಸಾಮರ್ಥ್ಯ ಕೂಡ ಇದೆ. ಜೊತೆಗೆ ಮುಂದೆ GBA ಚುನಾವಣೆಗಳನ್ನು ನಡೆಸುವ ಹಿನ್ನೆಲೆಯಲ್ಲಿ ರಾಮಲಿಂಗಾರೆಡ್ಡಿಯವರ ಅನುಪಸ್ಥಿತಿಯಲ್ಲಿ ಅಥವಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರನ್ನು ಇಗ್ನೋರ್ ಮಾಡಿ ಹೋಗುವಂಥ ಪರಿಸ್ಥಿತಿಯಲ್ಲೂ ಕಾಂಗ್ರೆಸ್ ಹೈಕಮಾಂಡ್ನ ಇಲ್ಲ.
ಹಾಗಾಗಿ ರಾಮಲಿಂಗಾರೆಡ್ಡಿಯವರ ರಾಜೀನಾಮೆಯನ್ನು ವಾಪಸ್ ಪಡೀರಿ ಅಂತೇಳಿ ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ನಾವು ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಲ್ಲ ಅಂತೇಳಿ CM ಕೂಡ ಬಹಿರಂಗವಾಗಿ ಘೋಷಣೆ ಮಾಡಿರೋದ್ರ ಹಿಂದೆ ರಾಮಲಿಂಗಾರೆಡ್ಡಿಯವರ ಶಕ್ತಿ ಏನು, ಸಾಮರ್ಥ್ಯ ಏನು ಅನ್ನೋದರ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಮನವರಿಕೆಯಾಗಿದೆ. ಹಾಗಾಗಿ 3 ಸೂತ್ರದಲ್ಲಿ ಅವರ ಮೊದಲ ಆಯ್ಕೆ ಇರೋದು ಅವರ ಮನವೊಲಿಸುವಂಥ ಪ್ರಯತ್ನ. ಆ ಮನವೊಲಿಕೆಗೆ ಬಗ್ಗದೇ ಇದ್ರೆ ಖಾತೆ ಹೆಚ್ಚುವರಿಯಾಗಿ ಕೊಡೋದು. ಅದಕ್ಕೂ ರಾಮಲಿಂಗಾರೆಡ್ಡಿಯವರು ಒಪ್ಪದೇ ಇದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡೋದಕ್ಕೆ ಅವಕಾಶಗಳು ಇದೆಯಾ ಇಲ್ವಾ ಅನ್ನೋದನ್ನ ಫೈನಲ್ ಆಗಿ ತೀರ್ಮಾನ ಮಾಡಬೇಕು. ಒಂದು ವೇಳೆ ಆ ರೀತಿ ಕೊಡುವಂಥ ತೀರ್ಮಾನವನ್ನು ಹೈಕಮಾಂಡ್ ಒಂದು ಹೆಜ್ಜೆ ಸ್ಟೆಪ್ ಬ್ಯಾಕ್ ಮಾಡಿದ್ರೆ ಆಗುವಂಥದ್ದು ಏನಿಲ್ಲ. ಹೈಕಮಾಂಡ್ ವಿರುದ್ಧ ರಾಮಲಿಂಗಾರೆಡ್ಡಿ ಅವರು ನಿಂತ್ಕೊಂಡ್ರು ಅಂತ ಏನಿಲ್ಲ. ರಾಮಲಿಂಗಾರೆಡ್ಡಿ ಅವರು ನ್ಯಾಯಯುತವಾಗಿ ಅವ್ರ ಹಿಂದೆ ಏನು ಪ್ರಾಮಿಸ್ ಮಾಡಿದ್ರು ಅದನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಹೀಗಾಗಿ ಹೈಕಮಾಂಡ್ ಹಿಂದೆ ಪ್ರಾಮಿಸ್ ಮಾಡಿದ್ದು ನಮ್ಗೆ ಗೊತ್ತಿರಲಿಲ್ಲ, ಆ ನಂತರ ನಾವು ತೀರ್ಮಾನ ತೆಗೆದುಕೊಂಡು ಬಿಟ್ಟಿದ್ವಿ, ಈಗ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳೋದಕ್ಕೆ ಒಂದು ಕಾರಣ ಕೂಡ ಇದೆ. ಮುಖ್ಯಮಂತ್ರಿಗಳು ಕೂಡ ಅದನ್ನು ಕ್ಲೈಮ್ ಮಾಡ್ಬೋದಾಗುತ್ತೆ. ಆ ಅವಕಾಶವನ್ನ ಹೈಕಮಾಂಡ್ ನೋಡ್ತಾ ಇದೆಯಾ ಅಂತ ಹೇಳಿದ್ರೆ ಅದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಇರುವಂತ ಆಯ್ಕೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನು ಅಂಗೀಕರಿಸೋದು, ಒಂದು ಮೆಸೇಜ್ ಪಾಸ್ ಮಾಡೋದು. ಈ ರೀತಿಯಾಗಿ ಹೈಕಮಾಂಡ್ನ ನಿರ್ಧಾರದ ವಿರುದ್ಧ ಹೋದ್ರೆ ನಾವು ಎಂತದ್ದೇ ಸೀನಿಯರ್ ಲೀಡರ್ ಆದ್ರೂ ನಾವು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತ ನಿಲುವನ್ನ ಹೈಕಮಾಂಡ್ ತೆಗೆದುಕೊಳ್ಬೇಕು. ಆದ್ರೆ ಯಾವ ನಿಲುವಿನತ್ತ ಹೈಕಮಾಂಡ್ ಗಮನ ಹರಿಸುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ಭಾವನಾ. ಮಾರುತೇಶ್, ವೆರಿ ಕ್ವಿಕ್ ಕ್ವೆಶ್ಚನ್. ಒಬ್ಬ ಸೀನಿಯರ್ ಲೀಡರ್, 8 ಬಾರಿ ಶಾಸಕರಾಗಿದ್ದವರು, ವಿವಿಧ ಖಾತೆಗಳನ್ನ ಅವರು ಹ್ಯಾಂಡಲ್ ಮಾಡಿದವರು, ಅವರ ರಾಜೀನಾಮೆನ ನಾವು ಅಕ್ಸೆಪ್ಟ್ ಮಾಡಿಬಿಡ್ತೀವಿ, ಓಕೆ ಅಂದ್ಬಿಡ್ತೀವಿ ಅಂತ ಹೇಳಿದ್ರೆ ಅದು ಗೊಂದಲಕ್ಕೆ ಕಾರಣ ಆಗಲ್ವಾ, ಮುನಿಸಿಗೆ ಕಾರಣ ಆಗಲ್ವಾ? ನೆಕ್ಸ್ಟ್ GBA ಎಲೆಕ್ಷನ್ ಬೇರೆ ಇದೆ, ಸೀನಿಯಾರಿಟಿಗೆ ಮರ್ಯಾದೆ ಕೊಡಲಿಲ್ಲ ಅಂದ್ರೆ ಹೆಂಗೆ ಅನ್ನೋದು ಬರಲ್ವಾ? ಭಾವನ, ಸದ್ಯಕ್ಕೆ ಹೈಕಮಾಂಡ್ಗೆ ತಲೆಬಿಸಿಯಾಗಿರೋದೇ ಅವರ ಸೀನಿಯಾರಿಟಿ ಮತ್ತು ಅವರ ಅನುಭವ ಮತ್ತು ಬೆಂಗಳೂರಿನ ಮೇಲೆ ರಾಮಲಿಂಗಾರೆಡ್ಡಿಗೆ ಇರುವಂತ ಹಿಡಿತ. ಈ ಕಾರಣಗಳಿಂದಲೇ ಹೈಕಮಾಂಡ್ ಈ ವಿಚಾರದಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇದೇ ಯಾರಾದರೂ ಬೇರೆಯವರು ಈ ಥರದ ಹಠ ಹಿಡಿದು ಕೂತಿದ್ದರೆ ಇಷ್ಟೊತ್ತಿಗೆ ರಾಜೀನಾಮೆಯನ್ನು ಅಂಗೀಕರಿಸಿ ಸದ್ಯದ ಹೈಕಮಾಂಡ್ನ ಮನಸ್ಥಿತಿಯನ್ನು ಗಮನಿಸಿದ್ರೆ, ಅಂದರೆ ಸಿದ್ದರಾಮಯ್ಯನವರ ಪದತ್ಯಾಗದ ಬಳಿಕ ವರ್ತಿಸ್ತಾ ಇರುವಂಥ ಹೈಕಮಾಂಡ್ನ ಮನಸ್ಥಿತಿಯನ್ನು ಗಮನಿಸಿದ್ರೆ ಬೇರೆ ಯಾರಾದರೂ ಈ ರೀತಿ ಹಠ ಹಿಡಿದಿದ್ರೆ ರಾಜೀನಾಮೆಯನ್ನು ಅಂಗೀಕರಿಸಿ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದ್ರು. ಆದರೆ ರಾಮಲಿಂಗಾರೆಡ್ಡಿ ಅವರ ವಿಚಾರಕ್ಕಾಗಿ ಇಷ್ಟು ಜಟಾಪಟಿ, ಇಷ್ಟು ಹಗ್ಗ ಜಗ್ಗಾಟ ನಡೀತಾ ಇದೆ ಭಾವನಾ. ರೈಟ್, ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.